ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿಯ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ಯಾವ ರೀತಿ ಇತ್ತಪ್ಪ ಅಂತ ಕೇಳಿದ್ರೆ, ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟೈನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಹೇಳಿ. ಓಕೆನಾ? ಇದರ ಅರ್ಥ ಏನು? ನಾವು ಇದಿಷ್ಟನ್ನು ಬಿಡಿಸಿ ಈ ಆನ್ಸರನ್ನು ತೊಗೊಬರ್ಬೇಕು. ಅಂದರೆ ಸೈನ್ ಮತ್ತು ಕೊಸೆಕ್ಕಲ್ಲಿ, ಕಾಸ್ ಮತ್ತು ಸೆಕ್ಕಲ್ಲಿ ಇರೋದನ್ನೆಲ್ಲ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಟ್ಯಾನ್ ಮತ್ತು ಕಾಟಲ್ಲಿ ನಾವೇನು ಮಾಡಬೇಕು? ಕನ್ವರ್ಟ್ ಮಾಡಬೇಕು. ಓಕೆನಾ? ಸರಿ. ಈಗ ಫಸ್ಟ್ ನಾನೇನು ಮಾಡ್ತೀನಿ, ಇಲ್ಲಿ ನೋಡ್ರಿ, ಇಲ್ಲಿ ನನಗೆ ನೋಡಿದ ತಕ್ಷಣ ಕಾಣಿಸ್ತಾ ಇರೋದೇನು? ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ ಫಾರ್ಮುಲಾನ ನಾನು ಯೂಸ್ ಮಾಡಬಹುದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂಥೇಳಿ. ಓಕೆನಾ? ಸರಿ, ಅದನ್ನು ಹಾಕ್ತೀನಿ. ಎ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? ಸೈನ್. ಸೊ ಏನಾಗುತ್ತೆ? ಸೈನ್ ಸ್ಕ್ವೇರ್ ಎ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದರೆ ಏನು ಕಾಣಿಸ್ತಾ ಇದೆ? ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ 2ab. ಎ ಯಾವುದು? 2 ಇಂಟು ಸೈನ್ ಎ ಇಂಟು ಬಿ ಕೊಸೆಕ್ ಎ. ಓಕೆನಾ? ಸರಿ, ಇದು ಇನ್ನೂ ದೊಡ್ಡ ಆಗುತ್ತೆ. ಸೊ ಇಲ್ಲೇ ಕೆಳಗಡೆ ಬರ್ಬಿಡ್ತೀನಿ. ಪ್ಲಸ್ ಇದಿದೆಯಲ್ಲ, ಇದಿಷ್ಟು ಇಲ್ಲಿ ಬರೆದೆ. ಈಗ ಇದನ್ನು ಇಲ್ಲಿ ಬರೀತೀನಿ. ಓಕೆ? ಹಾಂ, ಇದು ಸಹಿತ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಕಾಣಿಸ್ತಾ ಇಲ್ವಾ ನಿಮಗೆ? ಹಾಂ, ಏನಂತ ಹಾಕ್ತೀನಿ ನೋಡ್ರಿ. ಎ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ. ಎ ಅಂದರೆ ಯಾವುದು? ಕಾಸ್ ಎ ಇಂಟು ಬಿ ಅಂದರೆ ಯಾವುದು? ಎ ಬಿ ಅಲ್ವಾ? ಸೊ ಸೆಕ್ ಎ ಅಂಥೇಳಿ. ಓಕೆ? ಓಕೆ, ಇದೆಷ್ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಬಿಡಿಸಿದಾಯಿತು. ಈಗ ನೆಕ್ಸ್ಟ್ ನೋಡಿರಿ, ಸೈನ್ ಸ್ಕ್ವೇರ್ ಎ ಹಾಗೆ ಇಡ್ತೀನಿ. ಎರಡನೇ ಸ್ಟೆಪ್ಪು, ಸೈನ್ ಸ್ಕ್ವೇರ್ ಎನ ಹಾಗೆ ಇಡ್ತೀನಿ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎನೂ ಹಾಗೆ ಇಡ್ತೀನಿ ಪ್ಲಸ್ 2 ಇಂಟು ಸೈನ್ ಎ ಇಂಟು ಕೊಸೆಕ್ ಎನ ನಾವೇನಂತ ಬರಿಬೋದು? ಆ ಕೊಸೆಕ್ ಏನಿದೆಯಲ್ಲ ಅದು ಸೈನ್ ಎದು ಉಲ್ಟಾ ಅಲ್ವಾ? ಹಾಗಾದರೆ 1/ಸೈನ್ ಎ ಅಂಥೇಳಿ ನಾವು ಬರಿಬೋದು. ಓಕೆ? ಸರಿ. ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು, ಬಾಕಿದೆಲ್ಲ ಸೇಮ್ ಹಾಗೆ ಬರೆದಿದ್ದೀನಿ ನೋಡಿರಿ. 2 ಇಂಟು ಕಾಸ್ ಎನೂ ಹಾಗೆ ಬರಿತೀನಿ. ಆದರೆ ಸೆಕ್ ಎ ಯಾವುದು ಅಪೋಸಿಟ್ ಹೇಳ್ರಿ? ಕಾಸಿನ ಅಪೋಸಿಟ್ ಅಲ್ವಾ? ಏನಂತ ಬರಿಬೋದು? 1/ಕಾಸ್ ಎ ಅಂತ ಹೇಳಿ ಬರಿಬೋದು. ಇಲ್ಲಿ ನೋಡಿ, ಸೈನ್ ಎ ಕ್ಯಾನ್ಸಲ್ ಆಯಿತು, ಕಾಸ್ ಎನೂ ಸಹಿತ ಕ್ಯಾನ್ಸಲ್ ಆಯಿತು. ಈಗ ಇಲ್ಲಿ ನೆಕ್ಸ್ಟ್ ನಾ ಯೂಸ್ ಮಾಡೋದು ಎಲ್ಲನೂ ಯಾವುದು? ನಿತ್ಯ ಸಮೀಕರಣ ಅಂಥೇಳಿ. ಯಾವುದಪ್ಪ? ನಿಮಗೆ 3 ನಿತ್ಯ ಸಮೀಕರಣಗಳಿದ್ದಾವೆ. ಯಾವ್ಯಾವುದು ನೋಡಿರಿ. ಕಾಸ್ ಎ ಪ್ಲಸ್ ಸೈನ್ ಎ ಈಕ್ವಲ್ ಟು 1 ಮೊದಲನೇ ನಿತ್ಯ ಸಮೀಕರಣ. ಅದನ್ನೆಲ್ಲ ಅಪ್ಲೈ ಮಾಡಬೇಕು ನೋಡಿರಿ. ಇಲ್ಲಿ ನೋಡಿ, ಸೈನ್ ಎ ಎಲ್ಲ ಕಡೆಯೂ ಪ್ಲಸ್ ಚಿಹ್ನೆನೇ ಇದೆಯಾ? ಸೊ ಪ್ಲಸ್ ಕಾಸ್ ಎ. ಸೈನ್ ಎ ಪ್ಲಸ್ ಕಾಸ್ ಎ ಇದು, ಮತ್ತು ಇದರ ಬದಲಾಗಿ ನಾ ಏನಂತ ಬರೀತೀನಿ? 1 ಅಂತ ಹೇಳಿ ಬರೀತೀನಿ. ಪ್ಲಸ್ ನೆಕ್ಸ್ಟು ಕೊಸೆಕ್ ಸ್ಕ್ವೇರ್ ಎ ಇದೆಯಲ್ಲ, ಯಾಕೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಕೇಳಿದ್ರೆ, ನಮ್ಮ ಕ್ವೆಶನಲ್ಲಿ ಕೊಸೆಕ್ ಇಲ್ಲ, ಸೈನ್ ಇಲ್ಲ, ಕಾಸ್ ಇಲ್ಲ, ಸೆಕ್ ಇಲ್ಲ. ನಮಗೇನಾಗಬೇಕು? ಟ್ಯಾನ್ ಮತ್ತು ಕಾಟ್ ಆಗಿ ಚೇಂಜ್ ಆಗಬೇಕು. ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ಓಕೆನಾ? ಸರಿ. ಈಗ ಕೊಸೆಕ್ ಸ್ಕ್ವೇರ್ ಎ, ಈ ಕೊಸೆಕ್ ಸ್ಕ್ವೇರ್ ಎ ನಾನು ಏನಂತ ಚೇಂಜ್ ಮಾಡ್ಬೋದು ನೋಡಿ? ಕಾಟ್. ನಮಗೆ ಆನ್ಸರಲ್ಲಿ ಕಾಟೇ ಬೇಕಿತ್ತಲ್ವಾ? ಸೊ ಕೊಸೆಕ್ ಸ್ಕ್ವೇರ್ನ ಏನಂತ ಬರಿಬೋದು? ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಅಂತ ಹೇಳಿ ಬರಿಬೋದು. ಡನ್. ನೆಕ್ಸ್ಟ್ ಪ್ಲಸ್ ಇಲ್ಲಿ ಸೈನ್ ಎ ಹೋಯಿತು. ಏನು ಉಳಿತಪ್ಪ? 2 ಅಂತ ಹೇಳಿ ಉಳಿತು. ಪ್ಲಸ್ ಓಕೆ, ಸೆಕ್ ಸ್ಕ್ವೇರ್ ಎ, ಈ ಸೆಕೆಂಡ್ ಸ್ಕ್ವೇರ್ ಎ ನಾನು ಏನಂತ ಬರಿಬೋದು? 1 ಪ್ಲಸ್ ಟ್ಯಾನ್. ನಮಗೆ ಆನ್ಸರ್ ಟ್ಯಾನ್ ಅಲ್ಲೇ ಬೇಕಿತ್ತಲ್ವಾ? ಇಲ್ಲೇ ಸಿಕ್ತು ನೋಡಿರಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿ ಬರ್ದೆ. ಪ್ಲಸ್ ಸೆಕ್ ಸ್ಕ್ವೇರ್ನ ಈ ಥರ ಬರ್ದ. ಇನ್ನಿಲ್ಲೂ ಉಳಿದಿದ್ದೇನು? 2. ಕಾಸ್ ಎ ಹೋಯಿತು. 2 ಇಂಟು 1 ಏನಾಗುತ್ತೆ? 2 ಅಂತ ಹೇಳಾಗುತ್ತೆ. ನೆಕ್ಸ್ಟ್ ಈಗ ಲೆಕ್ಕ ಮಾಡಿರಿ. ನಂಬರ್ಸ್ ಕಾಣಿಸ್ತಾ ಇದೆಯಲ್ವಾ? 1 ಪ್ಲಸ್ 1 2, 2 ಪ್ಲಸ್ 2 4, 4 ಪ್ಲಸ್ 1 5, 5 ಪ್ಲಸ್ 2 7, 7 ಪ್ಲಸ್ ಇದಿಷ್ಟು, ಇದೊಂದು ಹೋಯಿತು, ಇದೊಂದು ಹೋಯಿತು, ಇದೊಂದು ಇದಿಷ್ಟು ಹೋಗಾದ್ಮೇಲೆ ಉಳಿದಿರೋದೇನು? ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಅದೇ ಅಲ್ವಾ ನಮಗೆ ಬೇಕಾಗಿರೋ ಆನ್ಸರ್? ಏನಾಗಿತ್ತು ಹೇಳ್ರಿ? ಕ್ವಶನ್ ನೋಡ್ರಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ
ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇಲ್ಲಿ ನಮಗೆ ಸಿಕ್ಕಿರೋದೇನು 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ಎಕ್ಸ್ಚೇಂಜ್ ಆಗಿದೆ. ನೀವು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಇದನ್ನು ಬರೀಬಹುದು. ಸರಿನಾ? ಇಷ್ಟು ಈಸಿ ಆಗಿರೋ ಲೆಕ್ಕನ ನಿಮಗೆ 3 ಮಾರ್ಕ್ಸ್ಗೆ ಕೊಟ್ಟಿರುವಂಥದ್ದು ಅವರು. ಓಕೆನಾ? ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.